ನಮಸ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ವಾಸ್ತು ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದೆ. ಅದನ್ನು ಮುಗಿಸೋಕ್ಕಾಗಲಿಲ್ಲ. ಅದರ ಕಂಟಿನ್ಯೂ ಆಗಿ ಈ ವಿಡಿಯೋನಲ್ಲಿ ನಾನು ಕೆಲವು ವಿಷಯಗಳನ್ನು ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೀನು ಅದು ನೀರಲ್ಲಿ ಬಾಳುತ್ತೆ. ನೀರಲ್ಲಿ ಬಾಳೋ ಮೀನು ಯಾವಾಗಲೂ ನೀರಲ್ಲೇ ಇರೋದಿಲ್ಲ. ಅದಕ್ಕೆ ಪ್ರಾಣಶಕ್ತಿ ಬೇಕು ಅನ್ನೋವಾಗ ಏನ್ ಮಾಡುತ್ತೆ, ನೀರಿಂದ ಮೇಲ್ಗಡೆ ಬಂದು ಆಕಾಶಕ್ಕೆ ಮುಖನ್ನ ತೋರಿಸಿ ಅಲ್ಲಿರೋ ಪ್ರಾಣಶಕ್ತಿಯನ್ನ ತಗೊಂಡು ನೀರೊಳಕ್ಕೆ ಹೊರಟೋಗುತ್ತೆ. ನಾನು ನೀರಲ್ಲಿ ಬಾಳ್ತಾ ಇದ್ದೀನಿ, ನನಗೆ ಗಾಳಿ ಬೇಕಾಗಿಲ್ಲ ಅಂತ ಅದು ನೀರಲ್ಲೇ ಇದ್ರೆ ಪ್ರಾಣ ಹೊರಟೋಗುತ್ತೆ. ನನ್ನ ಜೀವನಕ್ಕೆ ಪ್ರಾಣಶಕ್ತಿ ಬೇಕಾಗಿದೆ ಅಂತ ಅನ್ನೋದಕ್ಕೋಸ್ಕರ ನೀರಿಂದ ಹೊರಗಡೆ ಬಂದ್ರೆ ಅದು ಪ್ರಾಣ ಹೊರಟೋಗುತ್ತೆ. ಇದೇ ವಾಸ್ತು. ನಾವು ಎಲ್ಲಿರ್ತೀವಿ, ನಮಗೆ ಏನು ಬೇಕಾಗಿದೆ ಅಷ್ಟನ್ನ ಮಾತ್ರ ತಗೊಂಡು ಹೆಚ್ಚಾಗಿರೋದನ್ನ ಬಿಟ್ಬಿಡ್ಬೇಕು. ಅಥವಾ ಎಲ್ಲಿ ಹೆಚ್ಚಿರುತ್ತೆ ಅದನ್ನ ಕಡಿಮೆ ಮಾಡಕ್ ಕಲಿಬೇಕು. ಎಲ್ಲಿ ಕಡಿಮೆ ಇರುತ್ತೆ ಅದು ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇಷ್ಟೇ ವಾಸ್ತು. ವಿಪರೀತ ಗಾಳಿ ಬರ್ತಾ ಇದ್ರೆ ಬಾಕಲು ಹಾಕ್ತೀವಿ, ಗಾಳಿ ಬರದೆ ಹೋದ್ರೆ ಬಾಕಲನ್ನ ತೆಗಿತೀವಿ. ದಿಸ್ ಇಸ್ ವಾಸ್ತು. ನೋಡಿ, ಮನುಷ್ಯ ಬಾಳೋದಕ್ಕೆ ಬೇಕಾಗಿರೋದು ನೀರು, ಗಾಳಿ. ಗಾಳಿ ಅಂದ್ರೆ ಆಕಾಶ, ಆಕಾಶದಲ್ಲಿರೋ ಪ್ರಾಣಶಕ್ತಿ ಮತ್ತೆ ಗಾಳಿಯಲ್ಲಿರೋ ಆಕ್ಸಿಜನ್. ಇದು ನೀವು ಮಾಮೂಲಿ ಊಟ ಮಾಡ್ತೀರಿ, ಅದು ಸೆಕೆಂಡ್ರಿ. ಬೇಸಿಕ್ಕು ನೀರು, ಗಾಳಿ, ಬೆಳಕು. ಸೂರ್ಯನ ಕಿರಣ ಇಲ್ಲದೆ ಹೋದ್ರೆ ಯಾವ ಜೀವ ವಸ್ತುವು ಈ ಭೂಮಿ ಮೇಲೆ ಬದುಕಕ್ಕಾಗಲ್ಲ. ಸೊ ಸೂರ್ಯನ ಕಿರಣ ಬೇಕೇ ಬೇಕು. ಒಂದು ದಿನಕ್ಕೆ ಮಿನಿಮಮ್ 1 ಗಂಟೆಯಿಂದ 2 ಗಂಟೆ ಕಾಲ ಸೂರ್ಯನ ಕಿರಣದಲ್ಲಿ ನಮ್ಮ ದೇಹ ಎಕ್ಸ್ಪೋಸ್ ಆಗಬೇಕು. ಅದಕ್ಕೆ ನೋಡಿ, ಕೆಲವರೆಲ್ಲ ಬಾಗ್ಲು ಹಾಕೊಂಡು ಮನೆ ಒಳಗಡೆನೆ ಇರ್ತಾರೆ, ಬೆಳ್ಳಗೆ ಬಿಡಿಸ್ಕೊಂಡಿರ್ತಾರೆ. ಸೂರ್ಯನ ಕಿರಣ ಬೀಳಲ್ಲ. ಸೂರ್ಯನ ಕಿರಣ ಮೈಗೆ ಬೀಳಬೇಕು. ದೇಹ ಪರಿಮಳವಾಗಿ ಎನರ್ಜೆಟಿಕ್ ಆಗಿ ಇರಬೇಕು ಅಂತಂದ್ರೆ ನಿಮಗೆ ವಿಟಮಿನ್ ಡಿ, ಸೂರ್ಯನ ಕಿರಣದಲ್ಲಿ ಏನು ವಿಟಮಿನ್ ಡಿ ಇದೆ ನಮ್ಮ ದೇಹಕ್ಕೆ ಬೇಕು. ಅದು ಎಲ್ಲಿ ಬರೋದಿಲ್ಲ ಆ ಜಾಗ ಬರೋ ಹಾಗೆ ಮಾಡಬೇಕು. ಅತೀ ಬರ್ತಾ ಇದ್ರೆ ನಮ್ಮ ಕೈಲಿ ತಗೊಳಕ್ಕಾಗಲ್ಲ. ಸೂರ್ಯನ ಕಿರಣ ಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆ ತನಕ ಹೋಗಿ ಹೊರಗಡೆ ಬೀದಿಲಿ ನಿಂತ್ಕೊಳ್ಳಿ ನೋಡೋಣ, ನೀವು ಸುಟ್ಟೋಗ್ಬಿಡ್ತೀರಾ, ಕರ್ರಗಾಗ್ಬಿಡ್ತೀರಾ. ಒಂದು ವಾರದಲ್ಲಿ ನಿಮ್ಮನ್ನು ಗುರ್ತೇ ಸಿಗಲ್ಲ, ನೋಡೋಕ್ಕಾಗಲ್ಲ. ಅದೊಂಥರ ರೋಗ ಬಂದ್ಬಿಡುತ್ತೆ. ಎಷ್ಟು ಬೇಕು ಅಷ್ಟು ಬೇಕು. ಅತಿ ಇದ್ದಾಗ ಕಮ್ಮಿ ಮಾಡಬೇಕು, ಕಮ್ಮಿ ಇದ್ದಾಗ ಜಾಸ್ತಿ ಮಾಡಬೇಕು. ಇದೇ ವಾಸ್ತು. ನೋಡಿ, ಚೈನಾದಲ್ಲಿ ಫೆಂಗ್ಶೂಯಿ ವಾಸ್ತು ಬಗ್ಗೆ ನಾನು ನಿಮಗೆ ಹೇಳೋದಕ್ಕೆ ಶುರು ಮಾಡಿದ್ದೆ. ಫೆಂಗ್ಶೂಯಿ ವಾಸ್ತು ಅನ್ನೋದು ಏನೂ ಇಲ್ಲ. ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ. ನೆಗೆಟಿವ್ ಆಗಿರೋದನ್ನ ಪಾಸಿಟಿವ್ ಮಾಡೋದಕ್ಕೆ ಏನ್ ಮಾಡಬೇಕು, ಪಾಸಿಟಿವ್ ಆಗಿರೋದನ್ನ ಹೇಗೆ ರೀಟೈನ್ ಮಾಡಬೇಕು, ಅತಿ ಹೆಚ್ಚಿರೋದನ್ನ ಹೇಗೆ ನ್ಯೂಟ್ರಲ್ ಮಾಡಬೇಕು. ಇದೇನೆ ಫೆಂಗ್ಶೂಯಿ ವಾಸ್ತು. ನಾನು ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದೆ, ನಾವು ಒಂದು ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನದ ಗೋಪುರನ ನೋಡ್ತೀವಿ, ಅಥವಾ ಒಂದು ಮಸೂದಿ ನೋಡ್ತೀವಿ, ಅಥವಾ ಒಂದು ಚರ್ಚನ್ನು ನೋಡ್ತೀವಿ. ಕ್ರಿಶ್ಚಿಯನ್ನು ಹಿಂಗಂತಾರೆ, ಮುಸ್ಲಿಮರು ಅಲ್ಲ ಅಂತಾರೆ, ಹಿಂದೂಗಳು ದೇವಸ್ಥಾನದ ಗೋಪುರ ನೋಡಿದ ತಕ್ಷಣ ಅವರಿಗೆ ಬೇಕಾಗಿರೋ ದೇವರನ್ನ ಅವರು ಪ್ರೇ ಮಾಡ್ತಾರೆ. ಯಾರು ಹೇಳಿದ್ರು? ಗೋಪುರ ಹೇಳತ್ತಾ, ಮಸೂದಿ ಹೇಳತ್ತಾ, ಅಥವಾ ಚರ್ಚ್ ಹೇಳತ್ತಾ ನಿಮಗೆ? ಇಲ್ಲ. ಸಬ್ಕಾನ್ಶಿಯಸ್ ಅಲ್ಲಿ ದೇವರು, ದೇವಸ್ಥಾನ ಅಂದ್ರೆ ಹೀಗೆ ಇರುತ್ತೆ, ಆ ಗೋಪುರ ಹಿಂಗಿರುತ್ತೆ ಅಂತ ರೆಕಾರ್ಡ್ ಆಗಿ ಹೋಗಿದೆ. ದೇವರ ಮುಂದೆ ನಾವು ಕೈ ಮುಗಿದ್ರೆ ನಮ್ಮ ಮನಸ್ಸು ಪವಿತ್ರವಾಗುತ್ತೆ, ನಾವು ಕೇಳೋದು ಸಿಗುತ್ತೆ ಅಂತ ಅನ್ನೋದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಅದು ತಕ್ಕಂತೆ ಮಾಡ್ತೀವಿ. ಇದೇ ಫೆಂಗ್ಶೂಯಿ. ನಾನು ನೀವು ಯಾವಾಗ ನೋಡಿ ಕತ್ತಲ್ಲಿ ಸರ ಹಾಕೊಂಡಿದ್ದೀನಿ, ಒಂದೊಂದು ಸರ ಒಂದೊಂದು ತರ ಉಪಯೋಗ ಬರುತ್ತೆ. ಇದು ಕ್ರಿಸ್ಟಲ್ ಸರ, ಇದು ರುದ್ರಾಕ್ಷಿ. ಸೊ ಇದು ನಾನು ಹಾಕೊಂಡಿರೋದಕ್ಕೆ ನಂಗೆ ನಾನು ಅರ್ಥ ಗೊತ್ತಿದೆಯೋ ಇಲ್ವೋ, ಇದರ ಕೆಲಸ ಇದು ಮಾಡುತ್ತೆ. ಆದ್ರೆ ಇದರ ಅರ್ಥನ ತಿಳ್ಕೊಂಡು ಇದನ್ನ ಹಾಕೊಂಡೆ ಅಂತಂದ್ರೆ ಸಬ್ಕಾನ್ಶಿಯಸ್ ಬ್ರೈನ್ ನಲ್ಲಿ ಇದು ಇದ್ದಾಗ, ನನ್ನ ಕತ್ತಲ್ಲಿದ್ದಾಗ ಇದು ಏನು ಅರ್ಥ ಹೇಳುತ್ತೆ, ಇದರದ್ದು ಡ್ಯೂಟಿ ಅದು ನನಗೆ ರೆಕಾರ್ಡ್ ಆಗಿರೋದು, ಅದಕ್ಕೆ ತಕ್ಕಂತೆ ನನ್ನ ಬ್ರೈನು ಆಕ್ಟಿವೇಟ್ ಆಗುತ್ತೆ.
ಬೊಟ್ಟಿಟ್ಕೋತೀವಿ. ಈ ಬಿಡಿ, ಈಗ ಹೆಣ್ಣು ಮಕ್ಕಳೇ ಬೊಟ್ಟಿಟ್ಕೊಳ್ಳಲ್ಲ. ಹಿಂದೂ ಅಂದ ಮೇಲೆ ಗಂಡು ಹೆಣ್ಣು. ಇದು ಯಾತಕ್ಕೆ ಬೊಟ್ಟಿಟ್ಕೊಳ್ಳೋದು? ಆಗ್ನೇಯ ಚಕ್ರ. ಇದು ಆಗ್ನೇಯ ಚಕ್ರ ಅಂದ್ರೆ ಥರ್ಡ್ ಐ ಅಂತೀವಿ. ಶಿವನಿಗೆ 3 ಕಣ್ಣಿದೆ ಅಂತಾರೆ, ಕೇಳಿದಿರಾ? ಆ 3ನೇ ಕಣ್ಣಿದೆ. ಎನ್ಲೈಟನ್ಮೆಂಟ್ ಅಂತಾರೆ, ಕೇಳಿದಿರಲ್ಲ? ಆ ಎನ್ಲೈಟನ್ಮೆಂಟ್ ಆಗೋದು ಎಲ್ಲಿದ್ರೆ, ಈ ಜಾಗದಲ್ಲಿ ಸ್ಟ್ರೈಟ್ ಆಗಿ ಒಂದು ತೂತು ಹಾಕಿ, ಈ ಜಾಗ ಸೆಂಟರ್ ಪೋರ್ಷನ್ ಸ್ಟ್ರೈಟ್ ಆಗಿ ಒಂದು ತೂತು ಹಾಕಿದ್ರೆ ಆ 2 ಪಾಯಿಂಟ್ ಜಾಯಿನ್ ಆಗುತ್ತೆ ನೋಡಿ. ದಟ್ ಈಸ್ ದಿ ಪಾಯಿಂಟ್. ಎನ್ಲೈಟನ್ಮೆಂಟ್ ಆಗೋ ಪಾಯಿಂಟ್ ಇದು. ಇದು ಹುಡುಗಾಟಕ್ಕೆ ಮಾಡಿಲ್ಲ, ಇದೆಲ್ಲ ಅರ್ಥವಾಗಿ ಎಲ್ಲ ಮಾಡಿದ್ದಾರೆ. ನಾವು ಅರ್ಥ ಬೇಕಾಗಿಲ್ಲ ನಮಗೆ, ಏನೋ ಶೋಕಿ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಆರ್ಕಿಟೆಕ್ಟ್ ಡಿಸೈನ್ ಅಂತಾರೆ. ಸಿವಿಲ್ ಇಂಜಿನಿಯರಿಂಗ್ ಓದ್ಬಿಟ್ಟು ದೊಡ್ಡ ಆಫೀಸ್ ಓಪನ್ ಮಾಡಿ, ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಏನೋ ಡಿಸೈನ್ ಕೊಡ್ತಾರೆ ಅವರು, ಆ ಡಿಸೈನ್ ಪ್ರಕಾರ ಮಾಡಕ್ ಹೋಗ್ತೀವಿ. ಏನೋ ಟ್ಯಾಪರ್ ತಾರಿಸಿ, ಆ ಕಡೆ ದೋಂಬು, ಈ ಕಡೆ ಚೂಪು, ಈ ಕಡೆ ಬೆಂಡು, ಏನೇನೋ ಮಾಡ್ತಾರೆ. ಆದ್ರೆ ಮನೆ ಲುಕ್ ಆಗಿರುತ್ತೆ, ಶೋಕಿಯಾಗಿರುತ್ತೆ. ವಾಸ್ತು ಪ್ರಕಾರ ಇರಲ್ಲ. ವಾಸ್ತು ಅನ್ನೋದೇ ನೇಚರ್. ನಾನು ತಿರುಗಿ ಹೇಳ್ತಾ ಇದ್ದೀನಿ, ನೇಚರ್ಗೆ ಹತ್ತಿರದಲ್ಲಿ ಇದ್ದಾಗ ಮಾತ್ರ ನಮ್ಮ ಮನಸ್ಸು ಪವಿತ್ರವಾಗಿರುತ್ತೆ. ನಮ್ಮ ದೇಹದಲ್ಲಿರೋ ಅಂಗಗಳಲ್ಲಿರೋ ಪಾರ್ಟ್ಗಳೆಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಯಾವಾಗ ನಮಗೆ ಗಾಳಿ ಬರೋದಿಲ್ಲ, ಬೆಳಕು ಬರೋದಿಲ್ಲ, ಬೇಕಾಗಿರೋ ನೇಚರ್ ನಮ್ಮ ಹತ್ರ ಇರೋದಿಲ್ಲ, ಇಂಬ್ಯಾಲೆನ್ಸ್ ಆಗುತ್ತೆ. ತಲೆನೋವು, ಅಜೀರ್ಣ, ಅಥವಾ ಏನೋ ಕೈ ನೋವು, ಮಂಡಿ ನೋವು, ಏನೋ ಒಂಥರ ಬೇಜಾರು. ನೋಡಿ, ಕೆಲವರು ಮನೆಗೆ ಹೋದ್ವಿ ಅಂತಂದ್ರೆ ಅವರು ಬನ್ನಿ ಸಾರ್ ಕೂತ್ಕೊಳ್ಳಿ ಸಾರ್ ಅಂತಾರೆ. ಹೋಗಿ ಕೂತ್ರಿ ಅಂತಂದ್ರೆ ಒಂದು ಅರ್ಧ ಗಂಟೆ, 1/4 ಗಂಟೆ, 1 ಗಂಟೆ ಕೂತಿದ್ರು ನಾವ್ ಇಲ್ಲಿ ಕೂತಿದೀವಿ ಅಂತ ಅನ್ಸಲ್ಲ. ಕೆಲವು ಮನೆಗೆ ಹೋಗಿ ಕೂರ್ತೀವಿ, ಅಯ್ಯೋ ಯಾವಾಗಪ್ಪ ಎದ್ದು ಹೋಗ್ತೀವಿ ಅಂತ ಅನ್ಸ್ಬಿಡುತ್ತೆ. ಆ ಮನೆ ವಾಸನೆ ಎಲ್ಲ ಬಾಕಲು ಮುಚ್ಚಿಟ್ಬಿಡ್ತಾರೆ, ಗಾಳಿ ಹೋಗೋದಿಲ್ಲ, ಒಂಥರ ವಾಸನೆ, ಗಬ್ಬು ವಾಸನೆ. ಮನೆ ಒಳಗೂ 5 ನಿಮಿಷ ಇರಕ್ಕಾಗಲ್ಲ ನಮ್ಮಿಂದ. ಏನು ಹಿಂಸೆ ಆಗತ್ತೆ, ಆ ಹಿಂಸೆಯಿಂದ ಮಾನಸಿಕವಾಗಿ ನಿಮ್ಮ ತಲೆನಲ್ಲಿ ಏನು ರಿಯಾಕ್ಷನ್ಸ್ ಆಗತ್ತೆ, ಅದಕ್ಕೆ ತಕ್ಕಂತೆ ನಿಮ್ಮ ದೇಹದಲ್ಲಿರೋ ಎಂಡೋಕ್ರೈನ್ ಸಿಸ್ಟಮ್ಸು, ಏನು ಆರ್ಗನ್ಸು ಎಲ್ಲ ನೆಗೆಟಿವ್ ಆಗಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ಇದು ಒಂದು ಕಡೆ ಇರಲಿ. ನಾನು ನಿಮಗೆ ಈ ಯಾರನ್ನು ನಾನು ಇಂಡಿವಿಜುವಲ್ ಆಗಿ ತಪ್ಪು ಹೇಳ್ತೀನಿ ಅಂತ ತಿಳ್ಕೊಬೇಡಿ. ನಮ್ಮಲ್ಲಿ ಏನು ಇನ್ನಸೆನ್ಸಿ ಇದೆ, ಗೊತ್ತಿಲ್ಲದೆ ಇರೋ ತನ ಇದೆ, ಆ ಗೊತ್ತಿಲ್ಲದೆ ಇರೋ ಆ ಬುದ್ಧಿ, ಆ ವಿಚಾರಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಪೆದ್ರಲ್ಲ ನಾವು. ಆ ವಿಚಾರಗಳ ಬಗ್ಗೆ ನಮಗೆ ಗೊತ್ತಿಲ್ಲ, ಆ ವಿಚಾರ ನಮಗೆ ಬೇಕಾಗಿಲ್ಲ. ನೋಡಿ, ದೇವಸ್ಥಾನದಲ್ಲಿ ಪೂಜೆ ಮಾಡೋನು ಮಂತ್ರ ಕಲಿಬೇಕು. ಕಲೆಕ್ಟರ್ ಆಫೀಸಲ್ಲಿ ಕೆಲಸ ಮಾಡೋನಿಗೆ ಮಂತ್ರ ಯಾತಕ್ಕೆ? ಹಾಗೆ ಅಡಿಗೆ ಕೆಲಸ ಮಾಡೋ ಭಟ್ಟನಿಗೆ ಅಡಿಗೆ ಬಗ್ಗೆ ಗೊತ್ತಿರುತ್ತೆ. ಮನೆಯಲ್ಲಿ ಹೆಂಡತಿ ಅಡಿಗೆ ಮಾಡ್ತಾಳೆ, ಇವನಿಗೆ ಯಾತಕ್ಕೆ ಅಡಿಗೆ ವಿಚಾರ? ಹಂಗೆ ವಾಸ್ತು ಬಗ್ಗೆ ತಿಳ್ಕೊಂಡಿರೋರು ಅದ್ರ ಬಗ್ಗೆ ಪೂರ್ಣವಾಗಿ ಒಳಗಡೆ ನುಗ್ಗಿ ಎಲ್ಲ ಕಲಿತಾರೆ, ತಿಳ್ಕೊತಾರೆ. ನಾವು 28 ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿದ್ದೀವಿ, ನಮಗೆ ವಾಸ್ತು ಬಗ್ಗೆ ಬೇಕಾಗಿಲ್ಲ. ಏನ್ ಮಾಡ್ತೀವಿ? ಕೈಯಲ್ಲಿ ದುಡ್ಡಿದೆ, ಬಾರಯ್ಯ ಅಂತ ಕರಿತೀವಿ ವಾಸ್ತು ಕನ್ಸಲ್ಟೆಂಟ್. ನಾವು ದುಡ್ಡು ಕೊಟ್ಬಿಡ್ತೀವಿ, ಹೇಳಪ್ಪ ನೋಡಪ್ಪ ಹಿಂಗೆಲ್ಲ ಇದೆ ಪ್ರಾಬ್ಲಮ್ ಅಂತೀವಿ. ಅಲ್ಲ, ಅವ್ರು ನೋಡ್ಬಿಟ್ಟು ಇಲ್ಲ ಸರ್ ಇದು ಹಿಂಗಿದೆ ಸರ್, ಅದು ಹಂಗಿದೆ ಸರ್, ಅದನ್ನು ಉಳಿಬೇಕು ಸರ್, ಇದನ್ನು ಮುಚ್ಚಬೇಕು ಸರ್, ಇದನ್ನು ಕಿತ್ತಾಕ್ಬೇಕು ಸರ್ ಅಂತ ಏನೋ ಹೇಳ್ತಾರೆ. ನಮಗೆ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ತೀವಿ? ಅದು 50,000 ರೂಪಾಯಿ ಖರ್ಚಾಗುತ್ತೆ, ಹೊಡೆದಾಕ್ಬಿಡ್ತೀವಿ. ಅಲ್ಲಿ ಏನಿಲ್ಲ, ಸಿಂಪಲ್ ಒಂದು ಟ್ಯೂನ್ ಅಪ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಅದು ನಮ್ಮ ಇನ್ನಸೆನ್ಸಿನ ಅವ್ರು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಅವ್ರು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ನಾವು ಈಲ್ಡ್ ಆಗ್ತೀವಿ, ಗೊತ್ತಾಗಲ್ಲ, ಬಿದ್ದೋಗ್ತೀವಿ. ಇಷ್ಟೇ ಇರೋದು ಸತ್ಯ ಇದು. ಅದಕ್ಕೆ ನಾವು ವಾಸ್ತುನ ತಪ್ಪು ಹೇಳಬಾರದು. ವಾಸ್ತು ಪ್ರಕಾರ 100% ಒಬ್ಬ ಕನ್ಸಲ್ಟೆಂಟ್ನ ಕರೆದು ಎಡಭಾಗ, ಬಲಭಾಗ, ಮೇಲೆ, ಕೆಳಗೆ, ಸೌತ್ ಈಸ್ಟು, ನಾರ್ತ್ ವೆಸ್ಟು, ನಾರ್ತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು ಎಲ್ಲ ಕಡೆನೂ ಕರೆಕ್ಟಾಗಿ ಏನೇನು ಹೇಳ್ತಾರೆ ಹಾಗೆ ಮಾಡಿದ್ದೀರಾ. ಆದರೆ ನಿಮಗೆ ಮನಸ್ಸಲ್ಲಿ ನೆಮ್ಮದಿ ಇಲ್ಲ. ಹೆಂಡತಿ ದಿನ ಬೆಳಗಾದ್ರೆ ಜಗಳ, ಬೆಳಗ್ಗೆ ಎದ್ದ ಹಾಸಿಗೆಯಿಂದ ರಾತ್ರಿ ಮಲಗುವ ತನಕ ತಲೆ ತಿಂತಾಳೆ ಹೆಂಡತಿ. ಬೇಜಾರಾಗ್ಬಿಡುತ್ತೆ ಮನೆಗೆ ಬರೋದಕ್ಕೆ. ಇಲ್ಲಿಂದ ಆಫೀಸ್ಗೆ ಹೋಗ್ತೀರಾ, ಮ್ಯಾನೇಜರ್ ತಲೆ ತಿಂತಾರೆ. 2 ಮಕ್ಕಳು ಹುಟ್ಟಿರುತ್ತೆ, 2 ಅಧ್ವಾನ. ಮಾಡೋ ಸಂಪಾದನೆ ಎಲ್ಲ ತಿನ್ನ ಖರ್ಚು, ಸಾಲ, ಬಡ್ಡಿ ಕಟ್ಟಕ್ಕಾಗಲ್ಲ, ತಿಂಗಳು ಓದಾಡ್ತೀರ. ಇದು ವಾಸ್ತು ಇಂದನ? ವಾಸ್ತು ಕನ್ಸಲ್ಟೆಂಟ್ ಕರೆದು ವಾಸ್ತು ಪ್ರಕಾರ ನೀವು ಮನೇಲಿ ಕಟ್ಟಿಬಿಟ್ಟು ವಾಸ್ತು ಸರಿ ಇಲ್ಲ, ವಾಸ್ತು ಸರಿ ಇಲ್ಲ ಅಂತ 28 ಕನ್ಸಲ್ಟೆಂಟು, ಸಾವಿರಾರು ರೂಪಾಯಿಗಳು ಕನ್ಸಲ್ಟೆಂಟಿಗೆ ದಂಡ ಆಡಬೇಡಿ. ನೋಡಿ, ಈ ಜನ್ಮ ನಿಮಗೆ ಭಗವಂತ ಕೊಟ್ಟಿದ್ದಾನ ಅಂದ್ರೆ ಹೋದ ಜನ್ಮದಲ್ಲಿ ನೀವು ಮಾಡಿದ ಪಾಪ ಕರ್ಮಗಳನ್ನ, ಏನು ಪುಣ್ಯ ಮಾಡಿದ್ರ ಪುಣ್ಯನ ಅನುಭವಿಸಪ್ಪ, ಪಾಪ ಮಾಡಿದ್ರ ಪಾಪನ ಅನುಭವಿಸಪ್ಪ ಅಂತ ಈ ಜನ್ಮನ ಭಗವಂತ ನಿಮಗೆ ಕೊಟ್ಟಿದ್ದಾನ. ಎಂಥ ಒಳ್ಳೆ ಮನೆಯಲ್ಲಿದ್ರು
ನೋಡಿ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ತಪ್ಪು ಮಾಡಿದವನಿಗೆ ಶಿಕ್ಷೆ ಹಾಗೇ ಆಗತ್ತೆ. ಯಾವ ಭಗವಂತನು ಯಾವ ಶಿಕ್ಷೆಯನ್ನು ನಿಮಗೆ ಸ್ಟಾಪ್ ಮಾಡಿಬಿಡಲ್ಲ. ಈ ಜನ್ಮವೇ ನೀವು ಮಾಡಿರೋ ತಪ್ಪುಗಳನ್ನ ಅಥವಾ ಏನು ಪುಣ್ಯ ಮಾಡಿದ್ದೀರಿ ಅದನ್ನು ಅನುಭವಿಸೋದಕ್ಕೆ ಭಗವಂತ ನಿಮಗೆ ಜನ್ಮ ಕೊಟ್ಟಿದ್ದಾನೆ. ನಿಮ್ಮ ಜನ್ಮದ ಕರ್ಮವನ್ನ ವಾಸ್ತುಗೆ ತಗೊಂಡೆ ಅಂಟಾಕ್ಬೇಡಿ. ವಾಸ್ತುನೇ ಬೇರೆ, ಕರ್ಮನೇ ಬೇರೆ. ನಿಮ್ಮ ಕರ್ಮಾನುಸಾರ ನಿಮಗೆ ಹೆಂಡತಿ ಸಿಕ್ಕಿದ್ದಾಳೆ, ನೀವು ಮಾಡಿದ ಪಾಪಕ್ಕೆ ತಕ್ಕಂತೆ ಪುಣ್ಯಕ್ಕೆ ತಕ್ಕಂತೆ ನಿಮಗೆ ಉದ್ಯಮ ಸಿಕ್ಕಿದೆ, ನೀವು ಮಾಡಿರೋ ಕರ್ಮಕ್ಕೆ ತಕ್ಕಂತೆ ನಿಮಗೆ ಮಕ್ಕಳು ಹುಟ್ಟಿದೆ. ವಾಸ್ತುನ ತಪ್ಪು ಹೇಳಬೇಡಿ. ವಾಸ್ತು ಬೇರೆ, ಕರ್ಮ ಬೇರೆ. ನೋಡಿ, ನಮಗೆ ವಿಚಾರ ಗೊತ್ತಿದ್ದಿರೋದ್ರಿಂದ ವಾಸ್ತು ಕನ್ಸಲ್ಟೆಂಟ್ ಅಂತ ಅವ್ರು ಬಂದು ಏನ್ ಹೇಳ್ತಾರೆ, ನೋಡಮ್ಮ ಇದು ಇಲ್ಲದೆ ಹೋದ್ರೆ ಹೆಂಡತಿ ಸತ್ತೋಗ್ಬಿಡ್ತಾಳೆ, ಇದು ಇಲ್ಲದೆ ಹೋದ್ರೆ ನಿಮ್ಗೆ ಆಕ್ಸಿಡೆಂಟ್ ಆಗೋಗುತ್ತೆ. ಇಲ್ಲ ನೋಡಿ, ಮಕ್ಕಳಿಗೆ ನಾವು ಊಟ ತಿನ್ನಿಸ್ಬೇಕಾದ್ರೆ ಸಣ್ಣ ಮಕ್ಕಳು ಊಟ ಮಾಡಲ್ಲ. ಅದಕ್ಕೆ ಹುಡುಗಾಟದ ಬುದ್ಧಿ, ಅಲ್ಲಿ ಇಲ್ಲಿ ತಲೆ ಚಂಚಲ ಓಡಾಡ್ತಿರುತ್ತೆ. ಏನೇ ಮಾಡು ತಟ್ಟೆ ಇಟ್ಟುಕೊಂಡು ಮಕ್ಕಳು ಊಟ ಮಾಡೋದಿಲ್ಲ. ನೀವೇನ್ ಮಾಡ್ತೀರಾ, ಸೊಂಟಕ್ಕೆ ಹಾಕೊಂಡು ಅಲ್ಲಿ ನೋಡಮ್ಮ, ಇಲ್ಲಿ ನೋಡಮ್ಮ, ಅದ್ ನೋಡಮ್ಮ, ಇದ್ ನೋಡಮ್ಮ, ತಿನ್ನಲ್ಲ. ಅದು ಗೊಗೆ ಬರ್ತಾನ, ಬೂಚಳ್ಳಿ ಬರ್ತಾನ, ಭೂತ ಬರುತ್ತೆ, ಕೊಚ್ಚು ಬಿಡುತ್ತೆ, ನೀನ ತಿಂದ್ಬಿಡುತ್ತೆ, ಹೆದರಿಸ್ತೀರ. ಆ ಮಗು ಆ ಬೂಚಂಡಿ ಇದ್ರೆ ಅದಕ್ಕೆ ಏನೂ ಗೊತ್ತಿಲ್ಲ. ನೀವೇನೋ ಅದಕ್ಕೊಂದು ರೂಪ ಕೊಟ್ಟಿರ್ತೀರಾ, ಬೂಚಂಡಿ ಹಿಂಗಿರುತ್ತೆ, ಗೊಗ್ಗಯ ಹಿಂಗಿರುತ್ತೆ, ಭೂತ ಹಿಂಗಿರುತ್ತೆ, ಅದು ಗೊತ್ತೇ ಇಲ್ಲ. ಎಳೆ ಕಂದ ಅದರ ತಲೆ ಒಳಗಡೆ ಸಬ್ ಕಾನ್ಶಿಯಸ್ ಬ್ರೈನ್ ಅಲ್ಲಿ ರೆಕಾರ್ಡ್ ಮಾಡ್ಬಿಡ್ತೀರಾ ನೀವು. ಅದು ಹೆದರ್ಕೊಳುತ್ತೆ, ಯಾರು ಬಾಯಿ ತೆಗೆಯುತ್ತೆ ಒಳಗಿರ್ತೀರ. ಆ ಥರ ಮನುಷ್ಯನಿಗೆ ನ್ಯಾಯವಾಗಿ ಡೈರೆಕ್ಟ್ ಆಗಿ ನೀವು ಯಾವುದನ್ನ ಹೇಳಿ ಕೇಳೋದಿಲ್ಲ, ಹೆದರಿಸ್ಬೇಕು. ಹೆದರಿಸದೆ ಹೋದ್ರೆ ಪನಿಷ್ಮೆಂಟು ಅಂತ ಏನಾದ್ರು ಒಂದು ಹೇಳದೆ ಹೋದ್ರೆ ಮನುಷ್ಯ ಕೇಳಲ್ಲ. ಎಕ್ಸ್ಟ್ರೀಮ್ ಏನಿದೆ ಅದನ್ನ ನೋಡಕ್ ಆಸೆ ಮನುಷ್ಯನಿಗೆ. ಅದರಿಂದ ಒಂದು ಭಯ ಬರಲಿ ಅಂತ ಏನೋ ಒಂದು ಇದನ್ನ ಹೇಳಿರ್ತಾರೆ, ಅದನ್ನು ನೀವು ದೊಡ್ಡದಾಗ ತಗೊಂಡು ಅದೇ ನಂಗೆ ಆಗೋಯ್ತು ಯಾವಾಗ ಹೇಳ್ತೀನಿ ತಿಳ್ಕೊಳ್ಳಿ. ತಲೆ ಒಳಗಡೆ ನೆಗೆಟಿವ್ ಆಗಿ ನೀವು ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಭೂತಾಕಾರವಾಗಿ ಬೆಳೆದು ಅದೇ ನಿಮ್ಮನ್ನು ಹಾಳು ಮಾಡುತ್ತದೆ. ಪ್ರತಿಯೊಂದಕ್ಕೂ ಒಂದು ಪರಿಹಾರ ಇದೆ. ಹೊಡಿಬೇಕು, ಹೊಡಿಯೋದೇ ಬೇಕಾಗಿಲ್ಲ. ಯಾತಕ್ಕೆ ಹೊಡಿಬೇಕು? ಸೌತ್ ವೆಸ್ಟ್ ಅಲ್ಲಿ ಓಪನ್ ಆಗಿರಬಾರದು ಅಂತಾರೆ. ಅಲ್ಲಿ ಬೆಳಕು ಬೇಕೇ ಬೇಕು, ಕಿಟಕಿ ಇಡ್ಲೇಬೇಕು ನೀವು. ಅಲ್ಲಿ ಗಾಳಿ ಬರಬಾರದು ಅಂತ ಅನ್ನೋದಕ್ಕೋಸ್ಕರ ಹೇಳ್ತಾರೆ. ಅಲ್ಲಿ ನಿಮಗೆ ನೆಗೆಟಿವ್ ಫೋರ್ಸಸ್ ಜಾಸ್ತಿ ಬರುತ್ತೆ. ಕಿಟಕಿಗಳು ಮುಚ್ಚಿಬಿಡಿ. ಬೆಳಗಿನ ಟೈಮಲ್ಲಿ ಗಾಳಿ ಬರೋದಿಲ್ಲ. ನೈಋತ್ಯದಲ್ಲಿ ನಿಮಗೆ ಬೆಳಗಿನ ಟೈಮು ಗಾಳಿ ಬರಲ್ಲ. ನಾರ್ತ್ ಈಸ್ಟ್ ಅಲ್ಲಿ ಬರುತ್ತೆ, ಈಶಾನ್ಯದಲ್ಲಿ. ಬೆಳಗಿನ ಟೈಮು ಬಾಗಲ ಮುಚ್ಚಿಬಿಡಿ, ಬಾಗಲ ತೆಗೆದ್ಬಿಡಿ. ಸಂಜೆ ಟೈಮು 3-4 ಗಂಟೆ ಆದ್ಮೇಲೆ ಗಾಳಿ ಒಳಗೆ ನುಗ್ಗುತ್ತೆ, ಮುಚ್ಚಿಬಿಡಿ. ಬೆಳಕು ಬೇಕು ನಿಮಗೆ. 24 hours ಮನೇಲಿ ಬೆಳಕಿರ್ಬೇಕು ಯಾವಾಗಲೂ. ಬೆಳಕಿಲ್ದೇ ಇರೋ ಮನೆ ಭೂತ ಇರೋ ಮನೆ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಯಾರೋ ಒಬ್ರು ಬಂದ್ರು ಇದನ್ನ ಇಲ್ಲಮ್ಮ ಇದು ಓಪನ್ ಮಾಡಬಾರ್ದು, ಇದನ್ನ ನೀವು ಹೊಡೆದಾಕ್ಬಿಡಿ, ಹೊಡಿಯೋದು ಬೇಕಾಗಿಲ್ಲ. ಇನ್ಯಾವುದೋ ಒಂದು ಕಡೆ ಅಲ್ಲಿ ತೆಗೆದ್ಬಿಡಿ ಅಂತಾರೆ. ಫೆಂಗ್ಶುಯಿ ನಾನು ಹೇಳಿದಂಗೆ ಅಲ್ಲಿ ವಸ್ತುಗಳು, ಸುಮಾರು ವಸ್ತುಗಳು, ಪದಾರ್ಥಗಳು, ಒಂದೊಂದು ಪದಾರ್ಥಕ್ಕೆ ಒಂದೊಂದು ಅರ್ಥ. ಆ ಅರ್ಥನ ನಿಮ್ಮ ತಲೆ ಒಳಗಡೆ ಹಾಕ್ತಾರೆ. ಅದು ನಿಮ್ಮ ತಲೆಯಲ್ಲಿ ರೆಕಾರ್ಡ್ ಆಗುತ್ತೆ. ಹೇಗೆ ಗೋಪುರ ನೋಡಿದ್ರೆ ನೀವು ಕೈ ಮುಗಿತೀರಿ, ಹೇಗೆ ತಾಲಿ ಹಾಕೊಂಡ್ರೆ ಹೇಗೆ ಗಂಡನಿಗೆ ಮಾತ್ರ ನಾವು ಪವಿತ್ರ, ಒಬ್ಬನೇ ಹೆಂಡತಿ ಒಬ್ಬಳೇ ಗಂಡ ಅಂತ ಹೇಗೆ ನಾವು ಪವಿತ್ರವಾಗಿರ್ತೀವಿ, ಹಾಗೆ ಫೆಂಗ್ಶುಯಿನಲ್ಲಿ ಕೆಲವು ಪದಾರ್ಥಗಳನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಅರ್ಥಗಳು ಹೇಳ್ತಾರೆ. ಅಲ್ಲಿ ಆ ಪದಾರ್ಥ ನೋಡಿದ ತಕ್ಷಣ ನಿಮ್ಮ ಬ್ರೈನ್ ಟ್ಯೂನಪ್ ಆಗುತ್ತೆ. ಯಾವ ಬ್ರೈನ್ ಟ್ಯೂನಪ್ ಆಗುತ್ತೆ, ನಿಮಗಿರೋ ಭಯ ಭೀತಿ ಹೊರಟೋಗುತ್ತೆ. ದಿಸ್ ಇಸ್ ಫೆಂಗ್ಶುಯಿ. ಎನರ್ಜಿ ಫ್ಲೋ ಆಗ್ತಾ ಇರ್ಬೇಕು ಯಾವಾಗಲೂ. ಒಳಗಡೆ ಹೊರಗಡೆಯಿಂದ ಒಳಗೆ ಬರಬೇಕು, ಒಳಗಿರೋದು ಹೊರಗೆ ಹೋಗ್ಬೇಕು. ಇದು ವಾಸ್ತು. ಹೊರಗಡೆ ಇರೋ ಆಕಾಶ ಗಾಳಿ ಒಳಗೆ ಬರಬೇಕು, ಒಳಗೆ ನಾವೇನು ಅಪವಿತ್ರ ಮಾಡಿರ್ತೀವಿ ಅದು ಹೊರಗಡೆ ಹೋಗ್ಬೇಕು. ಒಳಗೆ ಬರೋದಕ್ಕೆ ಹೊರಗೆ ಹೋಗೋದಕ್ಕೆ ದಾರಿ ಮಾಡಬೇಕು. ಮಾಡಿದ್ರೆ ವಾಸ್ತು ಪರ್ಫೆಕ್ಟ್ ಆಗಿದೆ ಅರ್ಥ ಅಷ್ಟೇ. ಫೆಂಗ್ಶುಯಿನಲ್ಲಿ ಎಲ್ಲೂ ಯಾವುದನ್ನು ಹೊಡಿ ಅಂತ ಹೇಳಲ್ಲ. ಅದಕ್ಕೆ ಅಂತ ನಾನು ಇಂಡಿಯನ್ ವಾಸ್ತು ಸರಿ ಇಲ್ಲ, ಫೆಂಗ್ಶುಯಿ ಸರಿ ಅಂತ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಇಂಡಿಯನ್ ವಾಸ್ತುನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಅದರಷ್ಟು ಒಳ್ಳೆ ವಾಸ್ತು ಯಾವುದೂ ಇಲ್ಲ. ನಿಮಗೆ ಕಾಫಿ ಕುಡಿದ್ರೆ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಕಾಫಿ ಯಾಕೆ ಕುಡಿತೀರಾ? ಈ ವಸ್ತು ತಗೊಂಡ್ರೆ ತಲೆನೋವು ಬರುತ್ತೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಯಾಕೆ ತಗೋಬೇಕು? ಇಷ್ಟೇ ವಾಸ್ತು. ಅಲ್ಲಿ ಪ್ರಾಬ್ಲಮ್ ಇದೆ, ಆ ಜಾಗ ಕಿಟಕಿ ತೆಗೆದ್ರೆ ಏನು ಗೊತ್ತಾದ್ರೆ ಕಿಟಕಿ ತೆಗಿಬೇಡಿ. ಯಾತಕ್ಕೆ ಓಡೋದನ್ನ ಗೋಡೆ ಕಟ್ತೀರಿ? ವೆರಿ ಸಿಂಪಲ್. ನಾನು ಈ ಕರ್ಮದ ಬಗ್ಗೆ ಮುಂದಿನ ವಿಡಿಯೋ ಅಲ್ಲಿ ಇನ್ನೂ ಸ್ವಲ್ಪ ನಾನು ಡೀಟೇಲ್ ಆಗಿ ನಿಮಗೆ ನಾನು ತಿಳಿಸ್ತೀನಿ.